ಡಿ.ಕೆ. ಸುರೇಶ್ ವಿರುದ್ಧ ಜಯದೇವ ಸಂಸ್ಥೆಯ ಮಾಜಿ ನಿರ್ದೇಶಕರು ಹಾಗೆ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗೋದು ಬಹುತೇಕ ಪಕ್ಕ ಅಂತಿದ್ದಂತೆ ಡಿ.ಕೆ. ಸುರೇಶ್ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೇಟಸ್ ಹಾಕ್ತಾರೆ. ಇಡೀ ಪ್ರಪಂಚ ನಮ್ಮ ಎದುರಿಗೆ ನಿಂತರೂ ಕೂಡ, ಇಡೀ ಪ್ರಪಂಚವೇ ನಮ್ಮ ಎದುರಿಗೆ ಎದುರು ಬಂದರೂ ಸಹ ನಾವಿಬ್ಬರು ಅದನ್ನು ಗೆಲ್ಲುವಂಥ ಸಾಮರ್ಥ್ಯ ಇದೆ, ನಾವು ರೆಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ರೆಡಿ ಅಂತ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಒಟ್ಟಿಗೆ ಇರ್ತಕ್ಕಂಥ ಒಂದು ಫೋಟೋ ಹಾಕಿ ಒಂದಷ್ಟು ಸಾಲುಗಳನ್ನ ಬರೆದಿದ್ದಾರೆ. ಅದಕ್ಕೊಂದು ಸಾಂಗ್ ಇದೆ. ಡಿ.ಕೆ. ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ, ಗ್ಯಾರಂಟಿ ಅಂತ. ಈ ಸನ್ನಿವೇಶದಲ್ಲಿ ಡಿ.ಕೆ. ಸುರೇಶ್ ಅವರ ಈ ಒಂದು ಸಂದೇಶ, ಪ್ರಪಂಚವೇ ಎದುರಿಸಲು ನಾವು ರೆಡಿ ಅಂತ. ಅಂದರೆ ಇದುವರೆಗೂ ಡಿ.ಕೆ. ಸುರೇಶ್ ಬೇರೆ ಬೇರೆಯವರ ವಿರುದ್ಧ ಚುನಾವಣೆಗಳನ್ನ ಮಾಡಿದ್ದಾರೆ. ಆದರೆ ಒಬ್ಬ ಯೋಗ್ಯ, ಅರ್ಹ, ಹೃದಯವಂತ, ಒಂದು ಪ್ಯೂರ್ ಸೌಲ್ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ಚುನಾವಣೆ ಮಾಡೋದಿದೆಯಲ್ಲ, ಅದೊಂದು ರೀತಿಯ ಟಫ್ ಟಾಸ್ಕ್ ಅಂದಂಗೆ ಕಾಣ್ದಂಗಿದೆ ಅವ್ರಿಗೆ. ಸೊ ಅದು ಯಾರೇ ಆಗಲಿ, ನರೇಂದ್ರ ಮೋದಿ ಬಂದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಇಬ್ಬರು ಬಂದು ನಿಂತ್ಕೊಂಡ್ರು ನಮ್ಮ ಜೋಡಿ ಮುಂದೆ ಏನೂ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅಂದರೆ ಆ ಮಟ್ಟಿಗೆ ಸ್ಟ್ರಾಂಗ್ ಅನ್ನೋ ರೀತಿ ಆಗಿದೆ. ಪ್ರಪಂಚವೇ ಎದುರಾಗಲಿ ಅಂದರೆ ಮೋದಿ ಅಮಿತ್ ಶಾ ಅಲ್ಲ, ಬಿಡೆನೂ ಬರಲಿ, ಚೀನಾ ಅಧ್ಯಕ್ಷನೂ ಬರಲಿ, ಯಾರು ಬಂದರೂ ನಾವು ರೆಡಿ ಅಂತ, ಇಡೀ ಪ್ರಪಂಚವೇ ಬರಲಿ ನಾವು ರೆಡಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಎಲ್ಲದಕ್ಕೂ ನಾವು ರೆಡಿ ಅನ್ನೋ ಸಂದೇಶವನ್ನು ಡಿ.ಕೆ. ಸುರೇಶ್ ಕೊಟ್ಟಂಗೆ ಕಾಣ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಯಾವ್ಯಾವುದೋ ತಿರುವನ್ನು ಪಡಿತಾ ಇದೆ, ದಿನಕ್ಕೊಂದು ಕ್ಷಣಕ್ಕೊಂದು. ಕುಮಾರಸ್ವಾಮಿ ಬಂದರೂ ಕೇರ್ ಮಾಡ್ತಿರ್ಲಿಲ್ಲ ಡಿ.ಕೆ. ಸುರೇಶ್, ಯೋಗೇಶ್ವರ್ ಮರ ತಲೆ ಕೆಡ್ಸ್ಕೊತಿರಲಿಲ್ಲ ಡಿ.ಕೆ. ಸುರೇಶ್. ಡಾಕ್ಟರ್ ಮಂಜುನಾಥ್ ಅಂದಾಗ ಒಂದು ರೀತಿಯ, ಯಾಕೆಂದರೆ ಯಾವ ಅಸ್ತ್ರ ಬಿಡ್ತೀರಿ, ಯೋಗೇಶ್ವರ ಮೆಗಾ ಸಿಟಿ ಅನ್ನೋದು, ಅಯ್ಯಪ್ಪ ಒಂದು ಪಾರ್ಟಿಲಿರಲ್ಲ ಎಲ್ಲ ಪಾರ್ಟಿಗೆ ಹೋಗ್ತಾನೆ ಅನ್ನೋದು. ಕುಮಾರಸ್ವಾಮಿ ಅಂದಾಗ ಮಗನ ಗೆಲ್ಸ್ಕೊಳಕ್ಕಾಗಲಿಲ್ಲ ಅನ್ನೋದು, ಅದೊಂದು ಪಾರ್ಟಿ ನಾನು ಟೀಕೆ ಮಾಡೋದು, ಇವೆಲ್ಲವೂ ನಡೀತಿತ್ತು. ಡಾಕ್ಟರ್ ಮಂಜುನಾಥ್ ವಿರುದ್ಧ ಒಂದು ಆರೋಪ ಮಾಡಿದ್ರೆ 100 ಆರೋಪ ಡಿ.ಕೆ. ಶಿವಕುಮಾರ್, ಸುರೇಶ್ ಕೊಡಿಯುತ್ತೆ ಅನ್ನೋದು ಸಹಜವಾಗಿ ಗೊತ್ತಿರೋದು. ಸೊ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂತೆ, ಬಹುತೇಕ ಇವರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮನಗಾಣ್ತಿದ್ದಂತೆ ಡಿ.ಕೆ. ಸುರೇಶ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದು ಸಂದೇಶವನ್ನು ಕೊಟ್ಟಂಗೆ ಕಾಣ್ತಾ ಇದೆ. ನಾವು ರೆಡಿ, ಪ್ರಪಂಚವೇ ಅದರಾಗಲಿ ನಾವು ರೆಡಿ, ಅಖಾಡದಿಂದ ಓಡೋಗೋ ಮಗ ಅಲ್ಲ ನಾನು, ಫೇಸ್ ಮಾಡಿ ಗೆಲ್ಲೋ ನಾನು ಅನ್ನೋ ಸಂದೇಶ ಇದೆ. ಬಟ್ ನಿಜವಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ರಾಜಕೀಯ ಜೀವನದಲ್ಲಿ, ಡಿ.ಕೆ. ಸುರೇಶ್ ಅವರ ರಾಜಕೀಯ ಲೆಕ್ಕಾಚಾರದಲ್ಲಿ ಟಫೆಸ್ಟ್ ಟೈಮ್, ಇದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಆರ್ ನಗರ ಕುಸುಮ ಸೋತಾಗ ಆ ಸೋಲು ಕುಸುಮ ಅವ್ರದಲ್ಲ, ನನ್ನ ಸೋಲು ಅನ್ನೋದನ್ನು ಡಿ.ಕೆ. ಸುರೇಶ್ ಹೇಳ್ಕೊಂಡಿದ್ರು. ಅಂದರೆ ಅವ್ರು ಯಾವ್ದು ಕೈ ಆಗ್ತಾರದು ಯಾವುದು ಸೋಲುಗಳಿಲ್ಲ, ಬಹುತೇಕ ಗೆಲುವುಗಳೇ ಆಗ್ತಿತ್ತು ಡಿ.ಕೆ. ಸುರೇಶ್ದು. ಬಟ್ ಅದೊಂದು ಆರ್ ನಗರ ಒಂದು ಸೋಲು, ಹಾಸನದ ಒಂದೆರಡು ವ್ಯತ್ಯಾಸಗಳು. ಹಾಸನದಕ್ಕಿಂತ ಆರ್ ನಗರ ಸೋಲು ಭಾಳ ಕಂಗೆಡಿಸಿತ್ತು ಡಿ.ಕೆ. ಸುರೇಶ್ ಅವ್ರಿಗೆ. ಬಟ್ ಈ ಒಂದು ಎಲೆಕ್ಷನ್, ಈ ಒಂದು ಚುನಾವಣೆ ಜಿದ್ದಿನಿಂದ ಕೂಡಿರ್ತದೆ ಅಂತಂದು ಭಾವಿಸಿದ್ರು. ಬಟ್ ಇದೊಂಥರ ಏನು ಹೇಳ್ಬೇಕು, ಇದನ್ನು ತುಂಬ ತಣ್ಣಗೆ ಕೂಲಾಗಿ ಕೂತಿದ್ದಾಗಲೂ ಸಹ ಎದುರಾಳಿಯನ್ನು ಕೂಲಾಗಿ ಕೂಡ ಕಟ್ಟಾಕ್ಬೋದು ಅನ್ನೋದಕ್ಕೆ ಈ JDS BJP ಸ್ಟ್ರಾಟಜಿ ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಯಾಕೆ ಅಂದರೆ ಎಳ್ಳಷ್ಟು ಕೂಡ ಡಾಕ್ಟರ್ ಮಂಜುನಾಥ್ ವಿರುದ್ಧ ಮಾತಾಡಲಿಕ್ಕೆ ಏನೂ ಸಿಗೋದಿಲ್ಲ. ಸೊ ಹಾಗಾಗಿ ಅದಕ್ಕೂ ನಾವು ರೆಡಿ. ಇದು ಒಳ್ಳೆ ಕತೆ ಆಯ್ತಲ್ಲ, ಮೋದಿ ಅಮಿತ್ ಶಾ ಬಂದಾಗಲೇ ತಲೆ ಕೆಡ್ಸ್ಕೊತಿರಲಿಲ್ಲ. ಇನ್ನು ಡಾಕ್ಟರ್ ಮಂಜುನಾಥ್ ಯಾವ ಲೆಕ್ಕ, ನಾವು ಮಾಡ್ತೀವಿ ಅನ್ನೋ ದಾಟಿಯಲ್ಲಿ ಪ್ರಪಂಚವೇ ಎದುರಾದರೂ ನಾವು ರೆಡಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಬಟ್ ಎಲ್ರಿಗೂ ಭಾಳ ಕುತೂಹಲ, ಏನಾಗುತ್ತೆ ಚುನಾವಣೆ ಅಂತ. ಯಾವ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಡಿ.ಕೆ. ಸುರೇಶ್ ಅವರ ವಿರುದ್ಧ BJP JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಚುನಾವಣೆಯನ್ನು ಗೆಲ್ಬೋದಾ? ಮಂಜುನಾಥ್ ಅವ್ರ ವಿರುದ್ಧ ಡಿ.ಕೆ. ಸುರೇಶ್ ಗೆದ್ದು ಲೋಕಸಭೆ ಮೆಟ್ಲತ್ತುತ್ತಾರ? ಅಮಿತ್ ಶಾ ಒಂದು ಮಾತು ಹೇಳಿದಾರಂತೆ ಕುಮಾರಸ್ವಾಮಿ ಅವರಿಗೆ, ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಲೋಕಸಭೆಯಲ್ಲಿ ಕಾಣಿಸ್ಕೊಳ್ಳಂಗಿಲ್ಲ ಡಿ.ಕೆ. ಸುರೇಶ್ ಅಂತ, ಅಂದರೆ ಸೋಲ್ಸಿ ಅಂತ. ಖರ್ಗೆ ಅವ್ರನ್ನೂ ಹಿಂಗೆ ಹೇಳಿ ಸೋಲ್ಸಿದ್ರು ಹಿಂದೆ. ಸಾಧ್ಯ ಆಗತ್ತಾ? ರಾಜಕಾರಣದಲ್ಲಿ ಎಲ್ಲ ಸಾಧ್ಯ. ನಾನೇ ನಂದೇ ಅಂತ ಎಷ್ಟೋ ನಮ್ಮದೇ ಸಾಮ್ರಾಜ್ಯ ಅಂದವ್ರೆಲ್ಲ ಮುಳುಗೋಗೋರು. ರಾಹುಲ್ ಗಾಂಧಿನೇ ಸೋತವ್ರೆ, ಇಂದಿರಾ ಗಾಂಧಿ ಸೋತವ್ರೆ.
ಚುನಾವಣೆಗಳು. ಹಾಗಾಗಿ ಯಾರೂ ಇಲ್ಲಿ ಪ್ರಬಲರಲ್ಲ, ಜನ ಪ್ರಬಲರು. ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವ್ರು ಗೆಲ್ತಾರಾ, ಡಾಕ್ಟರ್ ಮಂಜುನಾಥ್ ಗೆಲ್ತಾರಾ? ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.